ಬೆಂಗಳೂರಿನಲ್ಲಿ ಈ ಮದುವೆ ಆಗ್ತೀನಿ ಅಂತೇಳಿ ವಂಚನೆ ಮಾಡೋರಿಗೂ ಕಡಿಮೆ ಇಲ್ಲ, ವಂಚನೆ ಆಗೋರಿಗೂ ಕೂಡ ಕಡಿಮೆ ಇಲ್ಲ ಸಂಖ್ಯೆ. ಇಲ್ಲಿ ನೋಡಿ, ಮದುವೆ ಆಗ್ತೀನಿ ಅಂತೇಳಿ 250 ಯುವತಿಯರಿಗೆ ವಂಚನೆ ಮಾಡಿದಾನಂತೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿ ಅಂತ ಯುವತಿಯರಿಗೆ ವಂಚನೆ ಮಾಡಿರುವಂಥ ಭೂಪ ಇವನು. ಬರೋಬ್ಬರಿ 250ಕ್ಕೂ ಹೆಚ್ಚು ಯುವತಿಯರಿಗೆ ಆರೋಪಿ ಈಗ ವಂಚನೆ ಇದ್ದಾರೆ. ಸೊ ರೈಲ್ವೆ ಪೊಲೀಸರಿಂದ ಆರೋಪಿ ನರೇಶ್ ಪುರಿ ಗೋಸ್ವಾಮಿನನ್ನ ಈಗ ಬಂಧಿಸಿದ್ದಾರೆ. 250 ಯುವತಿಯರಿಂದ ಹಣ ಪಡೆದು ವಂಚನೆಯನ್ನ ಮಾಡಿದ. ಯಾವ ರೀತಿಯಾಗಿ ನೀವು ಯಾಮಾರ್ತೀರಾ, ಯಾವ ರೀತಿಯಾಗಿ ಯಾಮಾರಿಸ್ತಾರೆ. ಒಂದು ಮುಖ ನೋಡ್ರಿ, ನೋಡ್ರಿ ಒಂದು ಮೂತಿ ನೋಡಿ. ಅವನು 250 ಯುವತಿಯರಿಗೆ ಮೋಸ ಮಾಡ್ತಾನಂತೆ. ಅದು ವಂಚನೆಗೊಳಗಾಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಹುಡುಗಿಯರು ಸಿಗ್ತಾ ಇಲ್ಲ ಮದುವೆ ಆಗಕ್ಕೆ ಅಂತ ಹೇಳ್ಬಿಟ್ಟು ಪಾಪ ಕ್ಯೂ ಹಚ್ಕೊಂಡು ವಧುವರರ ಸಮಾವೇಶದಲ್ಲಿ ಕ್ಯೂ ಹಚ್ಕೊಂಡು ನಿಂತ್ಕೊಳ್ತಾರೆ. ಪಾಪ ಎಂತೆಂಥ ಹುಡುಗರು ಇರ್ತಾರವೆಲ್ಲ. ಈ ಮುಖಕ್ಕೆ ಹೋಗ್ಬಿಟ್ಟು 250 ಯುವತಿಯರು ದುಡ್ಡು ಕೊಟ್ಬಿಟ್ಟು ಮದುವೆ ಆಗ್ತಾರಂತೆ, ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿ ಅಂತ ಹೇಳ್ಕೊಂಡು. ನೀವೆಂಥ ಚೆನ್ನಾಗಿ ಅವನು ಯಾಮಾರ್ತಿರ್ರಿ. ಫಸ್ಟು ಯಾರು ಏನು ಅನ್ನೋದನ್ನು ತಿಳ್ಕೊಳ್ಳೋದು ಕಲೀರಿ. ಯಾರೋ ಕೇಳಿದ್ರು ಅಂತೆ, ಅವ್ನು ಯಾವುದೋ ಆಫೀಸರ್ ಅಂತೆ, ದುಡ್ಡು ಕೊಟ್ರಂತೆ. ಅಸಹ್ಯ ಅನಿಸುತ್ತೆ ಅವಕ್ಕೆಲ್ಲ.